ನಮಸ್ಕಾರ ಮತ್ತು ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈಗಾಗಲೇ 3 ಎಕ್ಸಾಮ್ಸನ್ನು ಮುಗಿಸಿದ್ದೀರಾ ಕನ್ನಡ ಸ್ಟೂಡೆಂಟ್ಸ್. ಹಾಗೆ ಯಾರಾದರೂ ಹಿಂದಿ ಸ್ಟೂಡೆಂಟ್ಸ್ ಇದ್ದರೆ ಈಗಾಗಲೇ 2 ಎಕ್ಸಾಮ್ಸ್ನ ಕಂಪ್ಲೀಟ್ಲಿ ಮುಗಿಸಿದ್ರ. ಸೊ ಎಲ್ಲ ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ಳೋಣ. ಹಾಗೆ ಭಾಳಷ್ಟು ಮಂದಿ ಏನಾದರೂ ಚೂರು ಸಿಲ್ಲಿ ಮಿಸ್ಟೇಕ್ಸ್ ಮಾಡಿ ಬಂದು ಹಾಗೆ ಈಗ ವಿಚಾರ ಮಾಡ್ತಾ ಇದ್ದಾರೆ, ನಾನು ಒಂದು ಕ್ವಶನ್ ನಂಬರನ್ನು ಹಾಕೋದು ಮರ್ತಿದ್ದೆ, ಇಲ್ಲ ಕ್ವಶನಲ್ಲಿ ಇಂಟರ್ನಲ್ ನಂಬರನ್ನು ಹಾಕೋದನ್ನು ಮರ್ತೇನೆ, ಹಾಗೆ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಹಾಗೆ ಹೀಗೆ ಅನ್ನೋಂಥ ಕನ್ಫ್ಯೂಷನ್ ಇದೆ. ಸೊ ಈಗಾಗಲೇ ಎಲ್ಲರೂ ಎಕ್ಸಾಮ್ ಮುಗಿಸಿ ಬಂದಿದ್ದೀರಾ. ಮುಗಿಸಿರೋ ಎಕ್ಸಾಮ್ ಬಗ್ಗೆ ವಿಚಾರ ಮಾಡಿ ಏನೋ ಪ್ರಯೋಜನವಿಲ್ಲ, ಜಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಏನು ತಪ್ಪು ಮಾಡಿದ್ದೀರಾ ಅದು ರಿಯಲೈಸ್ ಆಗಿದೆಯಲ್ಲ, ಅದನ್ನು ಮತ್ತೆ ಪುನಃ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಹಾಗೆ ಒಂದಿಷ್ಟು ಮಂದಿ ಲಾಸ್ಟ್ ಸಿಗ್ನೇಚರ್ ಹಾಕ್ಸ್ಕೊಳ್ಳಿಲ್ಲ ಅಂತಲೂ ಕೇಳಿದ್ರು ನನಗೆ. ಸೊ ಸಿಗ್ನೇಚರ್ ಇನ್ವಿಜಿಲೇಟರ್ದು ಹಾಕ್ಸೋದನ್ನು ಮರಿಬೇಡಿ. ಸೊ ಈಗ ಏನು ತಪ್ಪು ಮಾಡಿದ್ದೀರಾ ಅದನ್ನು ಮುಂದೆ ರಿಪೀಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ರೈಟ್, ಈಗ ಏನು ಮಾಡೋಣ, ನಾನು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಕ್ವಶನ್ಸನ್ನು ಕೊಡ್ತಾ ಇದ್ದೇನೆ. ಈ ಕ್ವಶನ್ಸ್ ಅಂದರೆ ಈ ಟಾಪಿಕ್ಸ್ ಮೇಲೆ ನೀವು ಕಂಪ್ಲೀಟಾಗಿ ನಿಮ್ಮ ಗ್ರಿಪ್ಪನ್ನು ತೊಗೊಂಡ್ರೆ ಐ ಕ್ಯಾನ್ ಅಶ್ಯೂರ್ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್ ಇನ್ ಯುವರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಾಗೆ ನಾನು ನ್ಯೂಮರಿಕಲ್ಸ್ಗೂ ವೀಡಿಯೋ ಮಾಡ್ತಾ ಇದ್ದೇನೆ, ಹಾಗೆ ನಿಮಗೆ ಬೇರೆ ಪಾರ್ಟ್ಗೂ ಕೂಡ ಮಾಡ್ತಾ ಇದ್ದೇನೆ. ವೀಡಿಯೋ ಚೂರು ದೊಡ್ಡದಾಗುತ್ತೆ ಅಂತ ನಾನು ಇದರಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಅಂತ ನಾನು ಮೆನ್ಷನ್ ಮಾಡಿದ್ದು, ಯಾಕಂದರೆ ಇದರ ಮೇಲೆ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗೆ ಬಂದಿತ್ತಲ್ಲ ಅದನ್ನು ಕೂಡ ಅನಲೈಸ್ ಮಾಡಿ ಹೇಳ್ತಾ ಇದ್ದೀನಿ. ಜಸ್ಟ್ ನೋಡೋಣ ಬನ್ನಿ. ಹಾಗೆ ಎಸ್, ಯು ಕ್ಯಾನ್ ಸಿ ಹಿಯರ್ ಪಾರ್ಟ್ ಡಿ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಪಾರ್ಟ್ ಡಿ ಆಫ್ ದ ಫಸ್ಟ್ ಒನ್ 35th ಕ್ವಶನ್ ನಿಮ್ಮ ಪಾರ್ಟ್ ಡಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದರೆ ಸ್ಟಾರ್ಟಿಂಗ್ ಏನು, ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್. ಸೊ ನಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಇದೇ ರೀತಿಯಾಗಿ ಕೇಳಿದರು. ಬಟ್ ಯಾವ ಕ್ವಶನ್ಸ್ ಕೇಳಿದರು, ಈ ಸಲ ಯಾವ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ನಾವು ಕಂಡುಹಿಡಿಬೋದು. ಹಾಗೆ ನೀವು ಇದಿಷ್ಟು ಕ್ವಶನ್ಸ್ ಪಕ್ಕಾ ಮಾಡ್ಕೊಂಡ್ರೆ ಸಾಕು. ಹಾಗೆ ಇದರಲ್ಲಿ ನಾನು ಎಲ್ಲ ಟಾಪಿಕ್ಸ್ ಕೊಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಒಂದಿಷ್ಟು ಸ್ಯಾಚುರೇಷನ್ ನಿಮಗೆ ಮೇಲೆ ಏನು ಸಾಣಿಕೆ ಮಾಡಿ ನಾನು ನಿಮಗೆ ಫಿಲ್ಟರ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ನೀವು ಓದೋದಷ್ಟು ಉಳಿದಿದೆ. ಸೊ ಟೈಮ್ ಇದೆ ಇನ್ನು, ಹಾಗೆ ಪ್ರಾಕ್ಟೀಸ್ ಮಾಡಿ. ಹಾಗೆ ನಿಮ್ಮ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಡೈರೆಕ್ಟ್ ಆಗಿರೋ ರಿಯಾಕ್ಷನ್ ಬರೆಯೋದಕ್ಕೆ ಬರ್ತವೆ. ಸೊ ಅದನ್ನು ನೀವು ಆ ಮಾರ್ಕ್ಸನ್ನು ಕಳ್ಕೊಬಾರ್ದು, ಫುಲ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ನೀವು ಚೆನ್ನಾಗಿ ರಿಯಾಕ್ಷನ್ ಹೇಗೆ ಬರೆಯೋದನ್ನು ಅಂತ ನೋಡ್ಕೊಂಡು ಹೋದರೆ ಫುಲ್ ಮಾರ್ಕ್ಸನ್ನು ಗ್ಯಾರಂಟಿ ಮಾಡ್ಕೋಬೋದು. ಓಕೆ, ಈಗ ನೋಡಿ ಇಲ್ಲಿ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್, SN1 SN2 ಮೆಕ್ಯಾನಿಸಮ್. This is very important. It may be a difference between SN1 and SN2 mechanism, and it may be ಒಂದು SN1 ಏನು ಬರೀರಿ ಅದರ ವಿತ್ ಈ ಮೀಥೇನನ್ನು ಎಕ್ಸಾಂಪಲ್ ಆಗಿ ತೊಗೊಂಡು SN1 ರಿಯಾಕ್ಷನ್ನ ಎಕ್ಸ್ಪ್ಲೇನ್ ಮಾಡಿ, ಇಲ್ಲ ಅಥವಾ SN2ನ ಎಕ್ಸ್ಪ್ಲೇನ್ ಮಾಡಿ, ಆ ರೀತಿಗೆ. ಸೊ ಇಲ್ಲಿ ನೋಡಿ, ನಾನು ನನ್ನ ಇದು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ರೈಟ್ SN2 ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಕ್ಲೋರೋಮೀಥೇನ್ ಟು ಮಿಥೆನಾಲ್, ಮೆನ್ಷನ್ ಇಟ್ಸ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು SN2 ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ, ಕನ್ವರ್ಷನ್ ಆಫ್ ಕ್ಲೋರೋಮೀಥೇನ್ ತಗೊಂಡು ನೀವು ಅದನ್ನು ಮಾಡಿ, ಹಾಗೆ ಆರ್ಡರನ್ನು ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಈಸಿ ಕ್ವಶನ್. ಹೀಗೆ SN1 SN2 ಅಂತ ನಾನು ಮೆನ್ಷನ್ ಮಾಡಿದರೆ ವಾಟ್ ಡಸ್ ಇಟ್ ಮೀನ್, ಡೈರೆಕ್ಟಾಗಿ SN1 SN2 ಹೇಳಿ ಅಂತಲೂ ಕೊಡ್ಬೋದು. ಬಟ್ ಆ ರೀತಿಗೆ ಕೊಡಲಿಲ್ಲ ಅಂದರೂ SN2ನ ಎಕ್ಸ್ಪ್ಲೇನ್ ಮಾಡಿ ಈ ಎಕ್ಸಾಂಪಲ್ ತಗೋರಿ, ಇಲ್ಲಾಂದರೆ ಡೈರೆಕ್ಟಾಗಿ ಕ್ಲೋರೋಮೀಥೇನ್ ಕೊಡದೆ ಒಂದು ಎಕ್ಸಾಂಪಲ್, ರ್ಯಾಂಡಮ್ ಎಕ್ಸಾಂಪಲ್ ಬರೀರಿ ಅಂತ ಕೊಡ್ಬೋದು. ರೈಟ್, ಹಾಗೆ ಇಲ್ಲಿ ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ರೀಪ್ರೆಸೆಂಟ್ ದ ಬ್ಯೂಟೇನ್ ಟು ಆಲ್ ಇನ್ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮ್. ನಾವು ಪ್ರಿಪೇರ್ ಮಾಡಿದಂಥ ಪೇಪರ್ ಎಲ್ಲ ಆಯಿತು, ಇಲ್ಲಿ ನೋಡೋಣ. ಓಕೆ, ಐ ವಿಲ್ ಎಕ್ಸ್ಪಾಂಡ್ ಇಟ್. ಇಲ್ಲಿ ನೋಡ್ಬೋದು SN1 SN2 ಮೆಕ್ಯಾನಿಸಮ್ ಮುಗಿತು. ಸೆಕೆಂಡ್ ಪಾಯಿಂಟ್, ಇದು ಝೇಟಿವ್ಸ್ ರೂಲ್ ಆಗಬೇಕು. ಝೇಟಿವ್ಸ್ ರೂಲ್ ವಿಚ್ ಇಸ್ ನಥಿಂಗ್ ಬಟ್ ಸೆಟ್ಸ್ ಆಫ್ ರೂಲ್. ಎಲಿಮಿನೇಷನಲ್ಲಿ ಸೆಟ್ಸ್ ಆಫ್ ರೂಲ್ನ ನೀವು ಕಲ್ತಿರ್ತೀರಾ, ಅದನ್ನು ಚೂರು ನೋಡ್ಕೊಳ್ಳಿ, ಯಾಕಂದರೆ ಅದು ಬರೋವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ನಮ್ಮ ಲಾಸ್ಟ್ ಪೇಪರಲ್ಲಿ ಕೇಳಿರಲಿಲ್ಲ. ಸೊ ಯಾವುದು ಕೇಳಿರಲ್ಲ ಈ ಸಲ ಕೇಳೋ ಸಂದರ್ಭ ಪಾಸಿಬಿಲಿಟೀಸ್ ಭಾಳ ಇವೆ. ಸೊ ನೇಮ್ಡ್ ರಿಯಾಕ್ಷನ್ ಯಾವ್ಯಾವ ಇದ್ದಾವೆ ಅವನಷ್ಟು ನೋಡ್ಕೊಳ್ಳಿ, ವಿಚ್ ಮೇ ಬಿ ಗ್ರೋಸ್ ರಿಯಾಕ್ಷನ್ ಫ್ರಮ್ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್ ಇದು. ಓಕೆ, ಈ ಚಾಪ್ಟರ್ನ ನೀವು ಓದಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ನೀವು ಕೇಳ್ಬೋದು, ಅಕ್ಕ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಇದಾವಲ್ಲ, ಯಾವುದನ್ನು ನಾವು ಬಿಡ್ಬೋದು, ಯಾವುದನ್ನು ನಾವು ಪಕ್ಕಾ ಕ್ವಶನ್ಸ್ ಓದಬೇಕು ಅಂತ ಇದರಲ್ಲಿ ಪಾರ್ಟ್ ಡಿಯಲ್ಲಿ. ಓಕೆ, ಸೊ ಐ ವಿಲ್ ಟೆಲ್ ಯು ದ್ಯಾಟ್ ಯಾವ ಚಾಪ್ಟರ್ ಓದ್ಕೊಂಡು ಹೋಗಿ ಅಂತ ಈಗ ಹೇಳ್ತಾ ಇದ್ದೇನೆ. ಹ್ಯಾಲೋ ಅಲ್ಕೆನ್ಸ್ ಹ್ಯಾಲೋ ಅರೇನ್ಸ್ ಕಂಪ್ಲೀಟಾಗಿ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ, ಬಿಡಕ್ಕೆ ಹೋಗಬೇಡಿ. ಯಾಕಂದರೆ ದೇ ವಿಲ್ ನಾಟ್ ಆಸ್ಕ್ ಸಚ್ ಅ ಹಾಟ್ ಮೀನ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಇನ್ ಹ್ಯಾಲೋ ಅಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೇನ್ಸ್. ಬಟ್ ಇನ್ aldehydes and ketones there are very much possibilities of asking HOT, that is hot higher order thinking questions in aldehydes and ketones. ಯಾವ ರೀತಿ ಕೇಳ್ತಾರೆ ಹೈಯರ್ ಆರ್ಡರ್ ಥಿಂಕಿಂಗ್ ಅಂದರೆ ಯಾವ ರೀತಿ ನಾನು ತೋರಿಸ್ತೀನಿ ಬನ್ನಿ. ಓಕೆ, ಈಗ ನೋಡಿ, ನೇಮ್ಡ್ ರಿಯಾಕ್ಷನ್ಸ್ ದಟ್ಸ್ ನಥಿಂಗ್ ಬಟ್ ಅರೈಲ್ ಹ್ಯಾಲೈಡ್ಸ್, ಅದು ಮುಗಿತು. ಅರೈಲ್ ಹ್ಯಾಲೈಡ್ಸ್ ಲೆಸ್ ರಿಯಾಕ್ಟಿವ್ ಯಾಕೆ ಇದ್ದಾವೆ, ಅಲ್ಲ ಒಂದು
ನಾರ್ಮಲ್ ಆಸ್ಕ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಇದೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ಸ್ವಾಟ್ಸ್ ಆ್ಯಂಡ್ ಫಿಂಕಲ್ಸ್ಟೀನ್, ದಿಸ್ ಈಸ್ ಮೋಸ್ಟ್ ಆಸ್ಕ್ಡ್ ಕ್ವಶನ್. ಸ್ವಾಟ್ಸ್ ರಿಯಾಕ್ಷನ್ ಆ್ಯಂಡ್ ಫಿಂಕಲ್ಸ್ಟೀನ್ ವೆರಿ ಈಸಿ ರಿಯಾಕ್ಷನ್ಸ್ ನೋಡ್ಕೊಳ್ಳಿ. ಅಸಿಮೆಟ್ರಿಕ್ ಆಟಮ್ಸ್, ಕೈರೈಲಿಟಿ ಇರ್ಬೋದು, ಎನಾನ್ಶಿಯೋಮರ್ಸ್, ರೆಸಿಮಿಕ್ ಮಿಕ್ಸ್ಚರ್. ಈ ಸರಿ ನಿಮಗೆ ಎನಾನ್ಶಿಯೋಮರ್ಸ್ ಕೇಳ್ಬೋದು, ನಮಗೆ ರೆಸಿಮಿಕ್ ಮಿಕ್ಸ್ಚರ್ ಕೇಳಿದ್ದಾರೆ. ಇಲ್ಲಿ ನೋಡಿ ಬಿ ಕ್ವಶನ್, ವಾಟ್ ಈಸ್ ರೆಸಿಮಿಕ್ ಮಿಕ್ಸ್ಚರ್, ರೀಪ್ರೆಸೆಂಟ್ ದ ಬ್ಯೂಟೇನ್ ಟು ಆಲ್ ಇನ್ ದ ರೆಸಿಮಿಕ್ ಮಿಕ್ಸ್ಚರ್ ಫಾರ್ಮ್. ಇದರ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ನಾನು ಬಿಟ್ಟಿರ್ತೇನೆ. ಹಾಗೆ ಟಾಪರ್ ಕ್ವಶನ್ ಪೇಪರ್ ಅನಾಲೈಸಿಸ್ ಆಲ್ಸೋ ವಿಲ್ ಡು. ಸೊ ನನ್ನ ಪೇಪರ್ ಈ ಕೆಮಿಸ್ಟ್ರಿ ಇದೆಯಾ ಅಂತ ನೀವು ಕೇಳಿದ್ರೆ, ಇಲ್ಲ ನಾನು ಇದನ್ನು ತರಿಸಿರಲಿಲ್ಲ, ನಾನು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಿದ್ದಿದ್ವು, ಅದಕ್ಕೆ ನಾನು ತರಿಸಿರಲಿಲ್ಲ. ಸೊ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ ಅಂದರೆ ಮೇನ್ಲಿ ಇದು ರೆಸಿಮಿಕ್ ಮಿಕ್ಸ್ಚರ್, ಅದು ಡೈಗ್ರಾಮ್ ಇದೆಲ್ಲ ವಿಚ್ ವಾಸ್ ವೆರಿ ಈಸಿ. ಹಾಗೆ ನಿಮಗೆ ಬರಲಿಲ್ಲ ಅಂದರೆ ಪ್ಲಸ್ ಮೈನಸ್ ಈ ರೀತಿ ಹಾಗೆ ಮೆನ್ಷನ್ ಮಾಡಿ ನೀವು ಮಾಡಿ ಬಂದರೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿಯ ನಿಮಗೆ ಆನ್ಸರ್ ಬರೋದಿದ್ರು ಬಿಟ್ಟು ಬರೋಕ್ಕೆ ಹೋಗಬೇಡಿ, ಬರೆದು ಬನ್ನಿ. ಅದನ್ನು ಹೇಳೋದು ನಾನು. ರೆಸಿಮಿಕ್ ಮಿಕ್ಸ್ಚರ್ ನೀವು ಇಲ್ಲಿ ನೋಡಿದ್ರಿ, ಓಕೆ ಗೊತ್ತಾಯ್ತಾ. ಈಗ ನಾಳೆ ನಿಮಗೆ ಏನು ಕೊಡ್ಬೋದು, ಎನಾನ್ಶಿಯೋಮರ್ಸ್ ಕೂಡ ಕೊಡ್ಬೋದು, ಹೇಳಕ್ಕೆ ಬರೋದಿಲ್ಲ. ಸೊ ಐ ಸೇ ದಟ್ ಪ್ರಾಕ್ಟೀಸ್ ದಿಸ್, ಓಕೆ. ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಬರೋದು ಇಲ್ಲಿ ನೋಡಿ, ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್, IUPAC ನೇಮಿಂಗ್. ಇಲ್ಲಿ ನೋಡೋಣ ಬನ್ನಿ. ಈಗ ಸೆಕೆಂಡ್ ಕ್ವಶನ್ ಇದರಲ್ಲಿ ಏನು ಕೊಟ್ಟಿದ್ದಾರೆ, ಬಯೋಮಾಲಿಕ್ಯೂಲ್ಸ್ ಕೊಟ್ಟಿದ್ದಾರೆ. ಐ ಟೆಲ್ ಯು, ಡೋಂಟ್ ಮಿಸ್ ದ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಬಯೋಮಾಲಿಕ್ಯೂಲ್ಸ್ದು ಚೆನ್ನಾಗಿ ನೋಟ್ಸ್ ಇದೆಯಾ ನಿಮ್ಮ ಹತ್ರ ಇದ್ದರೆ ಓಕೆ, ಇರಲಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಬಿಟ್ಟಿರ್ತೀನಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಆಸ್ಕ್ ಮೀ ವೇರ್ ಇಸ್ ದ PDF ಅಕ್ಕ ಅಂತ, ಲಿಂಕ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ನೀವು ನನ್ನ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು, ಟೆಲಿಗ್ರಾಮ್ ಚಾನಲ್ ಲಿಂಕ್ ಮಾತ್ರ ಕೊಡ್ತೀನಿ ನಾನು, PDF ಲಿಂಕ್ ಕೊಟ್ಟಿರಲ್ಲ. ಸೊ ಟೆಲಿಗ್ರಾಮ್ ಚಾನಲ್ನಲ್ಲಿ ಎಲ್ಲ PDF ಲಿಂಕ್ಸು ನಿಮಗೆ ಅವೈಲೇಬಲ್ ಆಗಿರುತ್ತೆ. ಸೊ ಅದನ್ನು ನೀವು ಪಿಕ್ ಮಾಡ್ಕೊಂಡು ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ಲಿ ಫ್ರೀಯಾಗಿ ಎಕ್ಸೆಸ್ ಮಾಡ್ಕೋಬೋದು, ಓಕೆ. ಈಗ ನೋಡಿ, ಲೆಟ್ಸ್ ಗೋ ವಿತ್ ಬಯೋಮಾಲಿಕ್ಯೂಲ್ಸ್ ಇಟ್ ಸೆಲ್ಫ್, ರೈಟ್. ಬಯೋಮಾಲಿಕ್ಯೂಲ್ಸ್ ನೀವು ಇಲ್ಲಿ ಕೆಳಗಡೆ, ಐ ವಿಲ್ ಸ್ಟ್ರೆಚ್ ಇಟ್ ಔಟ್, ಓಕೆ. ಬಯೋಮಾಲಿಕ್ಯೂಲ್ಸ್, ಸೈಕ್ಲಿಕ್ ಆ್ಯಂಡ್ ಹವರ್ತ್ ಸ್ಟ್ರಕ್ಚರ್ಸ್, ಯಾ, ಡೋಂಟ್ ಫಾರ್ಗೆಟ್ ಇಟ್. ಸೈಕ್ಲಿಕ್ ಆ್ಯಂಡ್ ಹವರ್ತ್ ಸ್ಟ್ರಕ್ಚರ್ಸ್ ಅಂದರೆ ಮೇನ್ಲಿ ಯು ಆರ್ ಹ್ಯಾವಿಂಗ್ ಲ್ಯಾಕ್ಟೋಸ್, ದಟ್ ಈಸ್ ಮಾಲ್ಟೋಸ್, ಆ್ಯಂಡ್ ಒನ್ ಮೋರ್ ಈಸ್ ಗ್ಲೂಕೋಸ್. ಇದರ ಸ್ಟ್ರಕ್ಚರ್ ಇದ್ದಾವೆ ತೆಗಿಯೋದಕ್ಕೆ. ಲಾಸ್ಟ್ ಟೈಮ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಆ ಕ್ವಶನ್ ನಮಗೆ ಬರುತ್ತೆ ಅಂತ, ನಮಗೆ ಕೊಟ್ಟಿರಲಿಲ್ಲ. ಸೊ ಪ್ರೀವಿಯಸ್ ಇಯರ್ PDFs ಇದ್ದರೆ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ PDF ಇದ್ದರೆ, ಅದು ಬಯೋಮಾಲಿಕ್ಯೂಲ್ಸಿಂದ ನೀವು ನೋಡಿದರೆ ಎವ್ರಿ ಇಯರ್ ಒಂದೊಂದು ಡೈಗ್ರಾಮ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಡ್ರಾ ಇಟ್ ಆ್ಯಂಡ್ ಪ್ರಾಕ್ಟಿಸ್ ಇಟ್. ಒನ್ಸ್ ಯು ಡ್ರಾ ಇಟ್, ನಿಮಗೆಲ್ಲ ಸಿಮಿಲರ್ ಆಗಿ ಕಾಣುತ್ತೆ, ಬಟ್ ಇಟ್ಸ್ ನಾಟ್ ಸಿಮಿಲರ್. ಅಲ್ಲಿ OH ಬಾಂಡ್ ಯಾವುದಕ್ಕೆ ಯಾವುದು ಕನೆಕ್ಟ್ ಆಗಿದೆ, ಯಾವುದು ಗ್ಲೈಕೋಸೈಡಿಗೆ ಬಾಂಡ್ ಮಾಡುತ್ತೆ ಅಂತ ಎಲ್ಲ ಡಿಫ್ರೆನ್ಸ್ ಇದ್ದಾವೆ. ಸೊ ಯು ಹ್ಯಾವ್ ಟು, ಇವು ಮೂರು ಹೇಳಿದೆ ಅಲ್ಲ, ಇವು ಮೂರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ನೋಟ್ಸ್ ಬಿಡ್ತೇನೆ ಬೇಕಾದರೆ, ಅದರಲ್ಲಿ ಕಂಪ್ಲೀಟಾಗಿ ವಿತ್ ಸ್ಟ್ರಕ್ಚರ್ ಇದ್ದಾವೆ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಬಟ್ ನಮಗೆ ಏನು ಕೇಳಿದ್ರು ಲಾಸ್ಟ್ ಟೈಮ್ ಬಯೋಮಾಲಿಕ್ಯೂಲ್ಸ್ ಇಂತ ಅಂದರೆ ನೋಡ್ಬೋದು, ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಆರ್ 2 components of starch, ರೈಟ್ ಎನಿ 2 differences between them. ಓಕೆ, ಇದು ಸ್ಟಾರ್ಚ್ ಟಾಪಿಕಲ್ಲಿ ಬರುತ್ತೆ. ನಮಗೆ ಕೇಳಿದರು ಈ ಸಲ ನಿಮಗೆ ಇದೇ ರೀತಿಯ ಅಮೈಲೋಸ್ ಅಮೈಲೋಪೆಕ್ಟಿನ್ ಬಗ್ಗೆ ಹೀಗೆ ಡೈರೆಕ್ಟಾಗಿ ಕೇಳಿದೆ, ಸ್ಟಾರ್ಚ್ನಲ್ಲಿ ಯಾವ 2 ಟೈಪ್ಸ್ ಇದ್ದಾವೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಸೊ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಅಮೈಲೋಸ್ ಆ್ಯಂಡ್ ಅಮೈಲೋಪೆಕ್ಟಿನ್ ಆರ್ 2 types. ಸೊ ದ ಡಿಫ್ರೆನ್ಸಸ್ ಆರ್ ಅಂತ ಬರೆದು, ಇಲ್ಲಿ ಸಿಂಪಲ್ ಆಗಿರುತ್ತೆ, ಇದು ಬ್ರಾಂಚೆಡ್ ಆಗಿರುತ್ತೆ ಅಂತ. ತುಂಬ 2 marksಗೆ 2 differences ಈಸ್ ಇನಫ್, ಓಕೆ, ಲೈಕ್ ದಟ್. ಅದೇ ನಾನು ಹೇಳೋದೇನೆಂದರೆ, ವಾಟ್ ಆರ್ ದ 2 components of ಸ್ಟಾರ್ಚ್ ಅಂತ ಈ ಸಲ ಕೇಳ್ಬೋದು. ಹೋದ್ಸಲಿ ನಮಗೆ ಡೈರೆಕ್ಟಾಗಿ ಅವರೇ ಹೇಳಿದರು, ನಿಮಗೆ ಆ ಚೂರು ಚೇಂಜಸ್ ಮಾಡ್ತಾ ಇರ್ತಾರೆ. ಲಿಸ್ಟ್ ಎನಿ 2 nitrogenous bases commonly found in both RNA and DNA. ಓಕೆ, nitrogenous bases most commonly found in RNA and DNA. ವೆರಿ ಈಸಿ ಕ್ವಶನ್, ಮೋಸ್ಟ್ ಪ್ರೊಬಬ್ಲಿ 3 question ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ನೇಮ್ ದ ಎಂಜೈಮ್ ದಟ್ ಕೆಟಲೈಸಸ್ ಹೈಡ್ರೋಲೈಸಿಸ್. ಮಾಲ್ಟೋಸ್ ಈಸ್ maltase is the enzyme. ಸೊ ಈಗ ಗ್ಲೂಕೋಸ್ಗೆ ಗ್ಲೂಕೇಸ್ ಅಂತ ಬರೋಲ್ಲ, ದಟ್ ಈಸ್ ಓಕೆ. ಹಾಗೆ ಈಗ ನಿಮಗೆ ಮೋಸ್ಟ್ ಆಫ್ ದ ಎಂಜೈಮ್ಸ್ ವಿಲ್ ಬಿ ಲೈಕ್ ಆ ನೇಮ್ದನೇ ಇರ್ತದೆ. ಸೊ ನಿಮಗೆ ಎಂಜೈಮ್ ಗೊತ್ತಿಲ್ಲ ಅಂದರೂ ಈಗ ಮಾಲ್ಟೋಸ್ ಅಂತ ಕೊಟ್ಟರೆ ಮಾಲ್ಟೇಸ್. ಸೊ ಇನ್ವರ್ಟೇಸ್, ಈಗ ಶುಗರ್ ಕನ್ವರ್ಷನ್ಗೆ ಇನ್ವರ್ಟೇಸ್ ಬರುತ್ತೆ, ಅದೊಂದೇ ಚೇಂಜ್ ಆಗಿರೋದು. ಉಳಿದಿದ್ದು ಎಲ್ಲ ನೀವು ನೋಡಿದರೆ ಮೋಸ್ಟ್ ಪ್ರೊಬಬ್ಲಿ ಎಂಜೈಮ್ ನೇಮ್ ಏನಿರುತ್ತೆ ಅದೇ ರೀತಿಯ ರಿಯಾಕ್ಷನ್ ಕೂಡ ಇರುತ್ತೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ದಟ್ ಈಸ್ ದ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಆ್ಯಕ್ಚುಲಿ. ಇಲ್ಲಿ ನೋಡಿ ನೆಕ್ಸ್ಟ್ ಜ್ವಿಟರ್ ಅಯಾನ್ ಸ್ಟ್ರಕ್ಚರ್ ನಮಗೂ ಕೇಳಿಲ್ಲ, ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ರೆ ಜ್ವಿಟರ್ ಅಯಾನ್ ಸ್ಟ್ರಕ್ಚರ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಸಿ ಜ್ವಿಟರ್ ಅಯಾನ್ ಸ್ಟ್ರಕ್ಚರ್ of nucleoside and nucleotide. Essential and non-essential amino acids, yes, these are also very important. What are essential non-essential amino acids? Give some examples. ಇಷ್ಟೆಲ್ಲ ಓದಬೇಕಾಕ್ಕ ಅಂತ ಕೇಳಿದ್ರೆ, ಎಸ್, ಇಷ್ಟೆಲ್ಲ ಓದಬೇಕಾ ಅನ್ನೋ ಬದಲಿ ಇಷ್ಟು ನೀವು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ಳಿ. ಕ್ವಶನ್ಸ್ ಪ್ರಕಾರ ಬರೀ, ನಿಮಗೆ ಟಾಪಿಕ್ಸ್ ಪ್ರಕಾರ ಓದಿದ್ರೆ ಲೆಂತ್ ಅನ್ಸುತ್ತೆ. ಸೊ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಓನ್ಲಿ 2 to 3 differences with 1 example. ಇಟ್ ಈಸ್ ನಾಟ್ ವೆರಿ ಬಿಗ್ ಥಿಂಗ್, ಓಕೆ. ನೆಕ್ಸ್ಟ್ ಬರೋದು ಇದು ಸ್ಪೆಲ್ಲಿಂಗ್ ಡಿನ್ಯಾಚುರೇಷನ್, ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಪೆಪ್ಟೈಡ್ ಬಾಂಡ್, ಫೈಬ್ರಸ್ ಗ್ಲೋಬಿರಾ. ಎಸ್, ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ವಿತ್ ದ ಡಿಫ್ರೆನ್ಸಸ್. ಎಸ್, ದೇ ಮೇ ಆಸ್ಕ್. ನಮಗೆ ಈಗ ಅಮೈಲೋಪೆಕ್ಟಿನ್ ಸ್ಟಾರ್ಚ್ ಬಗ್ಗೆ ಕೇಳಿದರೆ, ಈಗ ಪ್ರೋಟೀನ್ ಬಗ್ಗೆ ಕೇಳ್ಬೋದು. ಆ್ಯಂಡ್ ಹಾರ್ಮೋನ್ಸ್ ವಿತ್ ಎಕ್ಸಾಂಪಲ್ಸ್. ಹಾರ್ಮೋನ್ಸ್ ಒಂದಿಷ್ಟು ನೆನ್ಪಿಟ್ಕೊಳ್ಳಿ, ಸ್ಟೆರಾಯ್ಡ್ಸ್ ಬರುತ್ತೆ. ಹಾಗೆ ಈ ಕಡೆ
ಓಕೆ, ಸ್ಟೆರಾಯ್ಡ್ ಆ್ಯಂಡ್ ಒನ್ ಮೋರ್ ಟೈಪ್ ಆಫ್ ಹಾರ್ಮೋನ್ ದಟ್ ವಿಲ್ ಕಮ್, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಆನ್ ದ ಸ್ಟ್ರಕ್ಚರಲ್ ಎವಿಡೆನ್ಸ್ ಆಫ್ ಗ್ಲೂಕೋಸ್. ಗ್ಲೂಕೋಸ್ನ ಒಂದಿಷ್ಟು ಹೇಗೆ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋಂಥ ಇದು ಇದೆ, ಬಟ್ ಅದನ್ನು ಚೂರು ನೋಡ್ಕೊಳ್ಳಿ. ಯಾಕಂದರೆ MCQಸ್ನಲ್ಲಿ ಮ್ಯಾಚ್ ದ ಫಾಲೋವಿಂಗಿಗೆ ನಮಗೆ ಕೊಟ್ಟಿದ್ದರು, ನಿಮಗೂ ಕೂಡ ಅದೇ ರೀತಿಯಾಗಿ ಬೇರೆ ಕ್ವಶನ್ಸ್ನಲ್ಲಿ ಕೊಡುವಂಥ ಸಾಧ್ಯತೆ ಇದೆ. ಆ್ಯಂಡ್ ವಿಟಮಿನ್ ಡಿಫಿಷಿಯನ್ಸಿ ಫಾರ್ ವಿಟಮಿನ್ ಡಿ ರಿಕೆಟ್ಸ್ ಆಗುತ್ತೆ, ಹಾಗೆ ಹೀಗೆ. ಓಕೆ, ಯು ಹ್ಯಾವ್ ಟು ರೀಡ್ ಇಟ್. ವಿಟಮಿನ್ಸ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಒಂದು ವಿಟಮಿನ್ ಕೊಟ್ಟು ಅದಕ್ಕೆ ಯಾವ ಡಿಫಿಷಿಯನ್ಸಿ ಕಾಸ್ ಆಗುತ್ತೆ ಅಂತಲೂ ನಿಮಗೆ ಸಬ್ ಕ್ವಶನ್ಸ್ ಆಗಿ ಕೊಡ್ಬೋದು. ಅದು ಎಕ್ಸಾಮ್ 2 ಪೇಪರ್ನಲ್ಲಿ ನಮಗೆ ಹಾಗೆ ಬಂದಿತ್ತು. ಎಸ್, ಎಕ್ಸಾಮ್ 2 ಪೇಪರ್ ನೀವು ಅಟೆಂಪ್ಟ್ ಮಾಡಿದ್ರಾ ಅಂತ ಕೇಳಿದ್ರೆ ಎಸ್, ಐ ಹ್ಯಾವ್ ಅಟೆಂಪ್ಟೆಡ್, ಬಟ್ ಓನ್ಲಿ 1 or 2. ಓಕೆ, ಆ ಕಥೆನೂ ನಾನು ಹೇಳ್ತೀನಿ ಏನಾಗಿತ್ತು ಅಂತ. ಓಕೆ, ನೆಕ್ಸ್ಟ್ ಬರೋಣ. ಯು ಡೋಂಟ್ ಥಿಂಕ್ ಅಬೌಟ್ ದ ಸೆಕೆಂಡ್ ಎಕ್ಸಾಮ್ ನಾವು. ಫಸ್ಟ್ ಎಕ್ಸಾಮ್ ಬರೀರಿ. ಯಾಕೆ ಸೆಕೆಂಡ್ ಎಕ್ಸಾಮ್ ಬರೆಯೋದು, ಹಾಗೆ ಏನು ಅನ್ನೋದನ್ನು ನಾನು ನಿಮಗೆ ಹೇಳ್ತಿರ್ತೀನಿ. ನೆಕ್ಸ್ಟ್ 37th ನೋಡಿ. ಇಟ್ ಈಸ್ ಆಫ್ ರೋಸೆನ್ಮುಂಡ್ ರಿಯಾಕ್ಷನ್. ಇಟ್ ಈಸ್ ನಥಿಂಗ್ ಬಟ್ ಆಫ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ನಲ್ಲಿ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ? ಓಕೆ, aldehydes and ketones. Write the mechanism of HCN to the carbonyl in the presence of base. It's very easy. ನಾನೇನು ಹೇಳೋದು, ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಓಕೆ, ಇಲ್ಲಿ ನೋಡಿ, ನೇಮ್ ರಿಯಾಕ್ಷನ್, these are the name reaction, and also acidity of alpha hydrogen. Here I have mentioned some topics, you read only this from this chapter. And ಇದನ್ನು ನಾನು ಏನು ಹೇಳೋದು ನಿಮಗೆ, HOT, ದಟ್ ಈಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ನಲ್ಲಿ ಹಾಕ್ತಾರೆ. ಹೇಗೆ ಹೇಳ್ತಾ ಇದ್ದೀರಾ ಅಂತ ಇಲ್ಲಿ ನಾನು ತೋರಿಸ್ತೀನಿ, ನೀವು ನೋಡ್ಬೋದು. Okay, organic compound A on the treatment with ethanoic acid in the presence of hydrochloric acid as the catalyst produces an ester B, and okay, this is the higher order thinking question. ಈ ರೀತಿ ಈ ಕ್ವಶನ್ನ ನಾನು ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದೆ, ಬಟ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಆಫ್ ಮೀ. ಆ್ಯಂಡ್ ಆ್ಯಕ್ಚುಲಿ ನಾನು ಹಿಂದಿಂದೆಲ್ಲ ಸಾಲ್ವ್ ಮಾಡಿದ್ದೆ. ಇದನ್ನು ಲಾಸ್ಟ್ ನ್ಯೂಮರಿಕಲ್ಸ್ ಕೂಡ ಈಸಿ ಬಂದಿದ್ವು. ಕಂಪ್ಯಾರಿಟಿವ್ಲಿ ಫಿಸಿಕ್ಸ್ಗಿಂತ ಕೆಮಿಸ್ಟ್ರಿ ನ್ಯೂಮರಿಕಲ್ಸ್ 100% ಈಸಿ ಇರ್ತವೆ. ದಟ್ ಟು ಡೈರೆಕ್ಟ್ಲಿ ಫ್ರಮ್ ದ NCERT, ಆ್ಯಂಡ್ ಡೈರೆಕ್ಟ್ ಏನು ನಂಬರ್ಸ್ ಇರ್ತವೆ ಅದು ರಿಪೀಟ್ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ಇಫ್ ಯು ಸಾಲ್ವ್ 2 to 4 years ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಯು ವಿಲ್ ಬಿ ರೆಡಿ ವಿತ್ ದ ನ್ಯೂಮರಿಕಲ್ಸ್. ಡೋಂಟ್ ವರಿ ಮಚ್ ಅಬೌಟ್ ಇಟ್. ಫುಲ್ ಈಸಿ ಬರ್ತವೆ. ನಾನು ಹೇಳ್ತಾ ಇದ್ದೇನೆ, ಫಿಸಿಕ್ಸ್ಗಿಂತ ಕಂಪ್ಯಾರಿಟಿವ್ಲಿ ಕೆಮಿಸ್ಟ್ರಿ ವಿಲ್ ಬಿ ವೆರಿ ಈಸಿಯರ್. ಓಕೆ, ಹಾಗೆ ಸೊ ಐ ಹ್ಯಾವ್ ಸಮ್ ಟೈಮ್ ಇನ್ ಕೆಮಿಸ್ಟ್ರಿ, ಸೊ ಇದನ್ನು ಮಾಡೋಕ್ಕೆ ಕೂತಿದೆ, ಬಟ್ ಇಟ್ ಟುಕ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಸ್ಟಿಲ್ ಇಟ್ಸ್ ಸಮಥಿಂಗ್ ಕನ್ಫ್ಯೂಸಿಂಗ್. ಓಕೆ, ಲೈಕ್ ದಟ್. ಆಮೇಲೆ 39ಗೆ ಬಂದರೆ ಲೂಕಾಸ್ ರಿಯೇಜೆಂಟ್ ಈಸ್ ಅನ್ ಇಂಪಾರ್ಟೆಂಟ್. ಇಟ್ಸ್ ವೆರಿ 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 ಈಸಿ ಕ್ವಶನ್. ಸೊ ಐ ಆಮ್ ಟೆಲಿಂಗ್, ಫೋಕಸ್ ಆನ್ ಹ್ಯಾಲೋ ಅಲ್ಕಿನ್ಸ್ ಆ್ಯಂಡ್ ಅಲೋರಿನ್ಸ್, amines and biomolecules, and alcohols and phenols and ethers. Aldehydes and ketone ಕ್ವಶನ್ ಬಿಡಿ ಅಂತ ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಕೇಳ್ತಾರೆ. ಇವಿಷ್ಟು ಟಾಪಿಕ್ಸ್ ಏನು ಕೊಟ್ಟಿದ್ದೇನೆ ಅವಷ್ಟೇ ಮಾಡಿ. ಹಾಗೆ ಇನ್ನೂ ಏನಾದರೂ ಹೆಚ್ಚಿಂದ ಕೇಳಿದರೆ ನಿಮಗೆ ಬೇರೆ ಚಾಪ್ಟರ್ಸ್ನಲ್ಲಿ ಮಾಡೋದಕ್ಕೆ ಗ್ರಿಪ್ ಇರಬೇಕು. ಸೊ ಆ್ಯಸ್ ಅಕಾರ್ಡಿಂಗ್ ಟು ಮೈ ಸಜೆಷನ್, ಇವು 3 ಚಾಪ್ಟರ್ಸ್ ಫಸ್ಟ್ ಪ್ರಯಾರಿಟಿ ಕೊಡಿ. ನೆಕ್ಸ್ಟ್ ಇದರಲ್ಲಿ ಇವು ಸಿಂಥೆಸಿಸನ್ನು ನೋಡ್ಕೋಬೇಕು. ರೀಮನ್ ಟೀಮನ್ ಫ್ರೀಡೆಲ್ ಕಾಸ್ಟ್ ರಿಯಾಕ್ಷನ್ ವಿತ್ ಬ್ರೋಮೋನೇಷನ್, ಇಷ್ಟು ಏನು ಮೆನ್ಷನ್ ಮಾಡಿದ್ದೇನೆ ಅದನ್ನು ನೋಡ್ಕೊಳ್ಳಿ. ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ನಿಮಗೆ ಔಟ್ ಆಫ್ ಔಟ್ ಸಿಗುತ್ತೆ, ನಾನು ಕನ್ಫರ್ಮೇಷನ್ ಮಾಡ್ತೀನಿ. ಆಮೇಲೆ ರಿಯಾಕ್ಷನ್ಸ್ ಬರೆಯುವಾಗ ಯಾವ ಟೆಂಪ್ರೇಚರಲ್ಲಿ ರಿಯಾಕ್ಷನ್ ಹೋಗ್ತಾ ಇದೆ, ಹಾಗೆ ಯಾವ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತಾ ಇದೆ, ಯಾವ ಇಂಟರ್ಮೀಡಿಯೇಟ್ ಆದಮೇಲೆ ಪ್ರಾಡಕ್ಟ್ ಫಾರ್ಮ್ ಆಗ್ತಾ ಇದೆ, ಅವಷ್ಟು ಬರೀಬೇಕು. ಐ ಹ್ಯಾವ್ ಲಾಸ್ಟ್ ಮಾರ್ಕ್ಸ್ ಇನ್ ದಿಸ್. ಓಕೆ, ಇದರ ಸಂಬಂಧ ನಾನು ಸೆಕೆಂಡ್ ಎಕ್ಸಾಮ್ಗೆ ಹೋಗಿದ್ದು. ಸೊ ಅಲ್ಲಿ ಕೂಡ ಏನಾಯಿತು ಅನ್ನೋದನ್ನು ನಾನು ಸಪ್ರೇಟಾಗಿ ಹೇಳ್ತೀನಿ. ಬಟ್ ಐ ಹ್ಯಾವ್ ಲಾಸ್ಟ್ ಮಾರ್ಕ್ಸ್ ಇನ್ ನಾಟ್ ರೇಟಿಂಗ್ ಇಂಟರ್ಮೀಡಿಯೇಟ್ ದ ರಿಯಾಕ್ಷನ್. ಇಂಟರ್ಮೀಡಿಯೇಟ್ ಕೂಡ ಬರೀಬೇಕು, ಹಾಗೆ ಅಲ್ಲಿ ಮೆನ್ಷನ್ ಮಾಡಬೇಕು ಟೆಂಪ್ರೇಚರ್. ಸಮ್ ಇವ್ಯಾಲ್ಯುವೇಟರ್ಸ್ ಆ ರೀತಿ ಇರ್ತಾರೆ, ಮಾರ್ಕ್ಸ್ ಕೊಡೋದಿಲ್ಲ ಎಲ್ಲ ರಿಯಾಕ್ಷನ್ಸ್ಗೆ. 1 to 2 ಮಾರ್ಕ್ಸ್ ತೆಗೀತಾ ಹೋಗ್ತಾರೆ ನೀವು ಕಂಪ್ಲೀಟಾಗಿ ಬರೆದ್ರು. ಸೊ ಆ್ಯಂಡ್ ಆಲ್ಸೋ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ವಾಟ್ ಇಟ್ ಈಸ್ ಟೇಕಿಂಗ್. ಮೀನ್ಸ್ ಇಲ್ಲಿ ರಿಡಕ್ಷನ್ ಆಗಿ ಇಲ್ಲ ಇಲ್ಲಿ HCl ಆ್ಯಡ್ H+ ಆ್ಯಡ್ ಆಗ್ತಾ ಆಕ್ಸಿಡೇಷನ್ ಆಗ್ತಾ ಇದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ 1 to 3 ಲೈನ್ಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ವಿತ್ ರಿಯಾಕ್ಷನ್ ಬರೀರಿ, ವಿತ್ ನೇಮ್ ಆಫ್ ದ ಇಂಟರ್ಮೀಡಿಯೇಟ್ ವಿಚ್ ಇಸ್ ಫಾರ್ಮ್ಡ್ ಆ್ಯಂಡ್ ದ ನೇಮ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ದ ಪ್ರಾಡಕ್ಟ್. ಅದನ್ನು ಮೆನ್ಷನ್ ಕೂಡ ಮಾಡಬೇಕಾಗತ್ತೆ. ಅದರ್ವೈಸ್ ಯು ವಿಲ್ ಲೂಸ್ ಮಾರ್ಕ್ಸ್, ಐ ವಿಲ್ ಗ್ಯಾರಂಟಿ ಯು. ಸೊ ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಅಮೈನ್ಸ್ ಕೂಡ ತುಂಬ ಈಸಿ ಚಾಪ್ಟರ್. ಅಮೈನ್ಸ್ನಲ್ಲಿ ಇದೇ ರೀತಿ ಇಲ್ಲಿ ಕೇಳಿದರು, ನೀವು ಇಲ್ಲಿ ನೋಡ್ಬೋದು. 38 ಕ್ವಶನ್ ಈಸ್ ಓನ್ಲಿ ದಟ್ ಆಫ್ ಅಮೈನ್ಸ್. ಕಾರ್ಬಮೈಲ್ ರಿಯಾಕ್ಷನ್, ಇಲ್ಲಿಗೆ ಏನು ಕ್ವಶನ್ ಕೊಟ್ಟಿದ್ದೀನಿ ನಾನು. ಓಕೆ, ಐ ಹ್ಯಾವ್ ಮೆನ್ಷನ್ಡ್ ಹಿಯರ್ ಸಮ್ ಆಫ್ ದ ರಿಯಾಕ್ಷನ್. ಹಾಫ್ಮ್ಯಾನ್ ಬ್ರೋಮಮೈಡ್, ಕಾರ್ಬಮೈನ್ ಆ್ಯಂಡ್ ಗ್ಯಾಬ್ರಿಯಲ್ ಥೆಲಮೈಡ್, ಇವು 3ರಲ್ಲಿ ಒಂದು ಬರುತ್ತೆ. ಐ ಫಿಕ್ಸ್ ಯು.
ಮೂರಲ್ಲಿ ಒಂದು ಬಂದೇ ಬರುತ್ತೆ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್. ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನಿದಾವೆ ಬರೆತೆಗಿರಿ, ಒಂದು ಬುಕ್ನಲ್ಲಿ ಬರೀ, ನಾಳೆ ಬೆಳಗ್ಗೆದು ಮತ್ತೆ ರಿವೈಸ್ ಮಾಡಿ ವಿತ್ ಟೆಂಪ್ರೇಚರ್ಸ್ ಆ್ಯಂಡ್ ನೇಮ್ಸ್ ಹೇಳ್ತಾ ಇದ್ದೇನೆ. ಇದನ್ನು ಮರಿಬೇಡಿ, ವಿತ್ ಪ್ರಾಪರ್ ಸ್ಟ್ರಕ್ಚರ್ನಲ್ಲೂ ನೀವೇನಾದರೂ ಮಿಸ್ ಮಾಡಿದರೆ ದೇ ವಿಲ್ ರಿಮೂವ್ ದ ಮಾರ್ಕ್ಸ್. ಓಕೆ, ಇಷ್ಟು ಕ್ಲಿಯರ್ ಆಯಿತು ಅನ್ಕೋತೀನಿ. ನನ್ನ ಪೇಪರ್ ಇದು ಕೂಡ ಕ್ವಶನ್ ಪೇಪರ್ ಕೊಟ್ಟಿರ್ತೇನೆ, ಇದನ್ನು ಹೋಗಿ ಕಂಪ್ಲೀಟ್ ಪಾರ್ಟ್ ಡಿ ಅನಲೈಸ್ ಮಾಡಿ. ಹಾಗೆ ನಾನು ಇನ್ನೂ ತರ್ತಾ ಇದ್ದೇನೆ ಇದೇ ರೀತಿಯಾಗಿ ನ್ಯೂಮರಿಕಲ್ಸ್ ಕೂಡ ಹೇಳ್ತೇನೆ, ಬಟ್ ನ್ಯೂಮರಿಕಲ್ಸ್ ವಿಲ್ ಬಿ ವೆರಿ ಈಸಿಯರ್, ಐ ಕನ್ಫರ್ಮ್ ಯು. ಓಕೆ, ಚೆನ್ನಾಗಿ ಮಾಡಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲೂ ನಾನು ಕಮೆಂಟ್ ಸೆಷನ್ ಎನೇಬಲ್ ಮಾಡಿದ್ದೇನೆ. ಯು ಕ್ಯಾನ್ ಕಮೆಂಟ್ ದೇರ್ ಆಲ್ಸೋ ಆ್ಯಂಡ್ ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ಇಫ್ ಯು ವಾಂಟ್ ಆ್ಯಂಡ್ ಡೂ ವೆಲ್. ಆಲ್ ದ ಬೆಸ್ಟ್. ಇನ್ನು ಟೈಮ್ ಇದೆ, ಚೆನ್ನಾಗಿ ಓದಿ. ಹಾಗೆ ಏನಾದರೂ ಇದ್ದರೆ ಕೇಳಿ. ಹಾಗೆ ಇದೇ ಥರ ಎಲ್ಲ ಎಕ್ಸಾಮು ಚೆನ್ನಾಗಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಹೋಪ್ ಸೊ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ. ಯಾವುದೇ ಫೇಕ್ ಅಪ್ಡೇಟ್ಸ್ಗೆ ಬೀಳಬೇಡಿ. ಏನಾದರೂ ಅಪ್ಡೇಟ್ ಇದ್ದರೆ ಆಫಿಷಿಯಲಿ ನಾವು ತಿಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಡೂ ವೆಲ್. ಟೇಕ್ ಕೇರ್. ಬೈ ಬೈ.